ವೈಲ್ಡ್ ಕಾರ್ಡ್ ಎಂಟ್ರಿ ತನಕ ಕಂಟೆಸ್ಟೆಂಟ್ಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಕಂಟೆಸ್ಟೆಂಟ್ಸ್ ಬರೋ ತನಕ ಬಿಗ್ ಬಾಸ್ ಮನೆಯ ವಾತಾವರಣ ಹೆಂಗಿತ್ತು, ಬಂದ ನಂತರ ಹೆಂಗೆ ನಿಮಗೆ ಚಾಲೆಂಜಸ್ ಶುರು ಆಯಿತು ಅನ್ನುವಂಥದ್ದು? ಹನುಮಂತು ಬಂದಿದ್ದು ಅಷ್ಟೊಂದು ಡಿಫ್ರೆನ್ಸ್ ಅನಿಸಿಲ್ಲ. ಅಂದರೆ ಸ್ಟಾರ್ಟಿಂಗ್ ವೀಕ್ಸಲ್ಲಿ ಅವನು ಫಸ್ಟ್ ಟಾಸ್ಕ್ ಆಡಬೇಕಾದ್ರೆ ನಾವೊಂದು ಟೀಮ್ ಆಗಿರ್ತೀವಿ, ಬೇರೆ ಒಂದು ಟೀಮ್ ನಮ್ಮ ಟೀಮಲ್ಲೇ ಆಡಿದ್ದವನು. ಆ ಪೇಪರು ಅದೆಲ್ಲ ಕಲೆಕ್ಟ್ ಮಾಡ್ಕೊಂಬರ್ಬೇಕಾಗುತ್ತೆ. ಆ ಕಲೆಕ್ಟ್ ಬರೋವಂಥದ್ರಲ್ಲಿ ಅವನು ಪಾಪ ಸುಸ್ತಾಗ್ತಾನೆ. ಅಂದರೆ ಬಾಡಿ ಇನ್ನೂ ಅಂದರೆ ಅವನು ಕುರಿ ಮೇಯಿಸ್ಕೊಂಡು ಆ ಥರ ಇದ್ದಾಗ ಇಲ್ಲಿ ಟಾಸ್ಕ್ಗೆ ಅಂತ ಬಂದಾಗ ಫಿಸಿಕಲಿ ಅದು ನಿಮ್ಮ ಬ್ರೀತ್ ಔಟದು ಆ ಥರದ್ದೆಲ್ಲ ಅನ್ಕಾನ್ಷಿಯಸ್ ಆಗಿ ಆ ಥರದ್ದು ಆಯಿತು. ಅದಾದಮೇಲೆ ನಾನು ಯಾವತ್ತೂ ರಿಗ್ರೆಟ್ ಮಾಡಲೇ ಇಲ್ಲ. ಯಾಕಂದರೆ ಅವ್ನು ಆಡಿರೋಂಥದ್ದು ಅವ್ರನ್ನ ನೋಡಿದ್ದೀನಿ ನಾನು. ಅಂದರೆ ಅನುಶ್ರೀ ಅನ್ಸೋದು ಆ್ಯಂಕರ್ ಅನುಶ್ರೀ ಮತ್ತು ಇವರು ಹನುಮಂತು ಅವ್ರದ್ದು ಕಾಮಿಡಿ ಸೆನ್ಸು, ಆಮೇಲೆ ಆ ರಿಯಾಲಿಟಿ ಶೋನಲ್ಲಿ ಅವೆಲ್ಲ ನೋಡಿದ್ದೀನಿ. ಅವೆಲ್ಲ ನೋಡಿರೋದ್ರಲ್ಲಿ ಹನುಮಂತು ಆವಾಗಲೇ ಅವ್ರ ಹಾಡುಗಳಿಗೆ ನಾನು ಒಂದಷ್ಟು ಫ್ಯಾನ್ ಆಗಿದ್ದೆ. ತುಂಬ ಚೆನ್ನಾಗಿ ಆಡ್ತಿದ್ದಾರಲ್ಲ ಅಂತ ಫ್ಯಾನ್ ಆಗಿದ್ದೆ. ಅದಾಗಿ ರಜತ್ ಬಂದವಾಗೂ ಅಷ್ಟೇ ರಜತ್ ಬಗ್ಗೆ ಕೇಳಿದ್ದೆ ಆಚೆ ಕಡೆ, ಅಂದರೆ ರಿಯಾಲಿಟಿ ಶೋ ಮತ್ತು ಕೆಲವೊಂದೆಲ್ಲ ಕೇಳಿದ್ದೆ. ಅದಾದಮೇಲೆ ರಜತ್ ಬಂದವಾಗೂ ಅಷ್ಟೊಂದೇನು ನನಗೇನು ಡಿಫ್ರೆನ್ಸ್ ಅನಿಸಿಲ್ಲ. ಯಾಕಂದರೆ ರಂಜಿತ್ ಇರೋ ಪ್ಲೇಸ್ಗೆ ರಜತ್ ಬಂದಿದ್ದಾನೆ. ಇವನ್ ರಂಜಿತ್ ಜೊತೆಗೂ ಆಟ ಆಡಿದ್ದೀನಿ, ರಜತ್ ಜೊತೆ ತ್ರಿವಿಕ್ರಮ್ ಜೊತೆಗೂ ಆಟ ಆಡಿದ್ದೀನಿ. ಇನ್ನು ಆಟ ಅಂತ ಬಂದಾಗ ಯಾರೇ ಬರಲಿ ಎದುರುಗಡೆ ಅವ್ರ ಜೊತೆ ಟಾಸ್ಕ್ ಇರ್ಬೋದು, ಇನ್ನೊಂದು ಆಟ ಆಡ್ತೀನಿ. ನನಗೆ ಅಷ್ಟೊಂದು ಡಿಫ್ರೆನ್ಸ್ ಅನಿಸಿಲ್ಲ. ಬಟ್ ಶೋಭಾ ಶೆಟ್ಟಿ ಅವರು ಬಂದಾಗ ಈ ಅಮ್ಮ ಯಾಕೆ ನನ್ನ ಇಷ್ಟು ಟಾರ್ಗೆಟ್ ಮಾಡ್ಬಿಟ್ಟವ್ರು, ಬಂದಿದ್ದು ಕೂಡಲೇ ತೆಂಗಿನಕಾಯಿ ಹೊಡಿತಾರೆ. ನೋಡಿದ್ರೆ ಅಲ್ಲಿ ಏನೋ ಒಂದು ಪಾಯಿಂಟ್ ಹೇಳ್ತೀನಿ, ಜೋರಾಗಿ ಮಾತಾಡ್ತಾರೆ. ಆ ಥರದ್ರಲ್ಲಿ ಒಂದು ಸ್ವಲ್ಪ ಇದಾಯಿತು. ಬಟ್ ಶೋಭಾ ಶೆಟ್ಟಿ ಅವರು ನಮ್ಮ ಟೀಮ್ ಕ್ಯಾಪ್ಟನ್ ಆಗಿರ್ತಾರೆ, ರಜತ್ ಬೇರೆ ಟೀಮ್ಗೆ ತ್ರಿವಿಕ್ರಮ ಯಾರೋ ಕ್ಯಾಪ್ಟನ್ ಆಗ್ತಾರೆ. ಬಟ್ ಶೋಭಾ ಶೆಟ್ಟಿ ಅವರು ಕ್ಯಾಪ್ಟನ್ ಆಗಿದ್ದವಾಗ ಎಲ್ಲ ಟಾಸ್ಕ್ಗಳು ನಾವು ವಿನ್ ಆಗಿದ್ದು, ಬಾಲ್ದಿರ್ಬೋದು, ಆಮೇಲೆ ಪಿರಿಮಿಡ್ ಜೋಡಿಸೋದಿರ್ಬೋದು, ಆಮೇಲೆ ಟ್ಯಾಂಕ್ದು ಇದಿರ್ಬೋದು. ಬಟ್ ಅವರು ಆ ವೀಕಲ್ಲಿ ಸೂಪರಾಗಿ ಆಡ್ತಾರೆ. ಅವ್ರಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಆಟನೇ ಹಂಗೆ ರೈಸ್ ಆಗಬೇಕು ಕಾಂಪಿಟೇಟರು ಅಂದರೆ ಇನ್ನೊಂದು ಮತ್ತೊಂದು. ಬಟ್ ನನಗೆ ಯಾವುದು ಡಿಫ್ರೆನ್ಸೇ ಅನಿಸಿಲ್ಲ. ಯಾರೋ ಅವರು ಒಬ್ಬರು ಪ್ರತಿಸ್ಪರ್ಧಿ, ಇವರು ಬಂದಿದ್ದಾರೆ, ಕಡಿಮೆ ಆಗಿದ್ದಾರೆ, ಒಂದಿಬ್ಬರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋದರು. ಅದು ಆ ಪ್ಲೇಸ್ ತುಂಬೋದಕ್ಕೋಸ್ಕರ ಇವ್ರು ಬಂದಿದ್ದಾರೆ. ಲೈಕ್